ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೀಷಾ. ನಾನು RV ಡೆಂಟಲ್ ಕಾಲೇಜಿನಲ್ಲಿ 3rd BDS ಓದುತ್ತಿದ್ದೇನೆ. ಇವತ್ತಿನ ವಿಷಯ ದಂತ ಸಂವೇದನೆ ಅಂದರೆ ಡೆಂಟಿನ್ ಸೆನ್ಸಿಟಿವಿಟಿ. ಮೊದಲೇನದಾಗಿ ಹಲ್ಲಿನ ಸೆನ್ಸಿಟಿವಿಟಿ ಎಂದರೇನು? ಹಲ್ಲಿನ ಸೆನ್ಸಿಟಿವಿಟಿ ಅಥವಾ ದಂತ ಸಂವೇದನೆ ಎಂದರೆ ತಣ್ಣಗೆ, ಬಿಸಿ, ಸಿಹಿ ಅಥವಾ ಆಮ್ಲೀಯ ಆಹಾರ ಸೇವಿಸಿದಾಗ ಅಥವಾ ಗಾಳಿಯ ಸಂಪರ್ಕಕ್ಕೆ ಬಂದಾಗ ಉಂಟಾಗುವ ತೀಕ್ಷ್ಣವಾದ ನೋವು. ಈ ಸಮಸ್ಯೆ ಸಾಮಾನ್ಯವಾಗಿದ್ದು ಇದು ಹಲ್ಲಿನ ಎನಾಮಲ್ ಕುಗ್ಗಿದಾಗ ಅಥವಾ ಹಲ್ಲಿನ ಬುಡದಲ್ಲಿರುವ ಡೆಂಟಿನ್ ಬಯಲಾಗಿದ್ದಾಗ ಉಂಟಾಗುತ್ತದೆ. ಇವಾಗ ಹಲ್ಲಿನ ಸೆನ್ಸಿಟಿವಿಟಿಯ ಮುಖ್ಯ ಕಾರಣಗಳು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಎನಾಮಲ್ ಹಾನಿ. ಹಲ್ಲಿನ ಮೇಲಿನ ರಕ್ಷಕವಾದ ಎನಾಮಲ್ ಪದರ ಕುಗ್ಗಿದಾಗ ಡೆಂಟಿನ್ ಹೊರ ಬಂದು ಹಲ್ಲಿನ ಹೆಚ್ಚು ಸಂವೇದನಶೀಲತೆಗೊಂಡು ಇದರಿಂದ ಸೆನ್ಸಿಟಿವಿಟಿ ಹೆಚ್ಚಾಗುತ್ತದೆ. ಎರಡನೆಯ ಕಾರಣ ಹಲ್ಲು ಕುಳುಕಾಟ ಅಂದರೆ ಬ್ರಕ್ಸಿಸಮ್ ಆರ್ ಟೀತ್ ಗ್ರೈಂಡಿಂಗ್. ರಾತ್ರಿಯ ವೇಳೆ ಅಥವಾ ಒತ್ತಡದಿಂದ ಹಲ್ಲುಗಳನ್ನು ಗಿಡುವುದರಿಂದ ಎನಾಮಲ್ ಹಾನಿಯಾಗುತ್ತದೆ. ಮೂರನೆಯ ಕಾರಣ ಆಮ್ಲೀಯ ಆಹಾರ ಮತ್ತು ಕೊಳಸು ಪಾನೀಯಗಳು, ಟೊಮೆಟೊ, ನಿಂಬೆಹಣ್ಣು ಮುಂತಾದ ಎನಾಮಲ್ ಕರಗಿಸುವ ಸಾಧ್ಯತೆಗಳು ಇದೆ. ನಾಲ್ಕನೆಯ ಕಾರಣ ತಪ್ಪಾದ ಅಥವಾ ತೀವ್ರ ಬ್ರಷ್ ಬಳಸುವುದರಿಂದ ಎನಾಮಲ್ ಕಳಚಬಹುದು. ಐದನೆಯ ಕಾರಣ ಹಲ್ಲು ಕವಿತೆಗಳು, ಕ್ಯಾವಿಟೀಸ್ ಅಥವಾ ಹಾಳಾದ ಹಲ್ಲು ಮುಚ್ಚುವಿಕೆ, ಫಿಲ್ಲಿಂಗ್ಸ್. ಹಾನಿಗೊಂಡ ಹಲ್ಲುಗಳು ಅಥವಾ ಹಳೆಯ ಟೂತ್ ಫಿಲ್ಲಿಂಗ್ಗಳಿಂದ ಸೆನ್ಸಿಟಿವಿಟಿ ಉಂಟಾಗಬಹುದು. ದೀರ್ಘಕಾಲೀನ ಹಲ್ಲು ಚಿಕಿತ್ಸೆಗಳು, ಕೆಲವೊಮ್ಮೆ ರೂಟ್ ಕೆನಾಲ್ ಅಥವಾ ಹಲ್ಲು ಬದಲಾವಣೆ ಚಿಕಿತ್ಸೆಯ ನಂತರ ತಾತ್ಕಾಲಿಕ ಸೆನ್ಸಿಟಿವಿಟಿ ಉಂಟಾಗಬಹುದು. ಇದೆಲ್ಲ ಡೆಂಟಿನ್ ಸೆನ್ಸಿಟಿವಿಟಿಯ ಕಾರಣಗಳು. ಇವಾಗ ಹಲ್ಲಿನ ಸೆನ್ಸಿಟಿವಿಟಿಯ ಪರಿಹಾರಗಳನ್ನು ತಿಳಿದುಕೊಳ್ಳೋಣ. ಮನೆ ಮದ್ದುಗಳು. ಸೆನ್ಸಿಟಿವಿಟಿಯ ನಿರೋಧಕ ಟೂತ್ಪೇಸ್ಟ್ ಬಳಸುವುದು. ಫ್ಲೋರೈಡ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ಇರುವ ಟೂತ್ ಪೇಸ್ಟ್ಗಳನ್ನು ಬಳಸುವುದು. ಇದರಿಂದ ಸಂವೇದನೆ ಕಡಿಮೆ ಮಾಡಬಹುದು. ಅನಂತರ ಮೃದು ಹಲ್ಲು ಬ್ರಷ್ ಬಳಸಿ ಬ್ರಷಿಂಗ್ ಮಾಡುವುದು. ಉಪ್ಪು ನೀರಿಂದ ಗರಗರನೆ ನೀರು ಮಾಡುವುದರಿಂದ ಹಲ್ಲಿನ ನೋವು ತಾತ್ಕಾಲಿಕವಾಗಿ ಕಡಿಮೆಯಾಗಬಹುದು. ನೈಸರ್ಗಿಕ ಚಿಕಿತ್ಸೆ ಕೊಬ್ಬರಿ ಎಣ್ಣೆಯಿಂದ ಆಯಿಲ್ ಪುಲ್ಲಿಂಗ್. ದಿನನಿತ್ಯ ಹಲ್ಲು ಗರಗರನೆ ನೀರು ಮಾಡುವುದರಿಂದ ಡೆಂಟಿನ್ ಸೆನ್ಸಿಟಿವಿಟಿಗಳು ಕಡಿಮೆಯಾಗಬಹುದು. ಇವಾಗ ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ಮಾತನಾಡೋಣ. ಫ್ಲೋರೈಡ್ ಚಿಕಿತ್ಸೆ. ಹಲ್ಲಿನ ಎನಾಮಲ್ ಬಲಪಡಿಸಲು ಮತ್ತು ಹಾನಿಯನ್ನು ತಡೆಗಟ್ಟಲು ಡೆಂಟಿಸ್ಟ್ ಫ್ಲೋರೈಡ್ ಲೇಪವನ್ನು ನೀಡುತ್ತಾರೆ. ನಂತರ ಹಲ್ಲಿನ ಮುಚ್ಚುಪು. ಹಲ್ಲಿನ ಧ್ವಂಸಗೊಂಡ ಭಾಗವನ್ನು ಮುಚ್ಚಲು ಡೆಂಟಿಸ್ಟ್ ಒಂದು ರಾಸಾಯನಿಕ ಲೇಪವನ್ನು ಹಲ್ಲಿಗೆ ಜೋಡಿಸುತ್ತಾರೆ. ಇದನ್ನು ಡೆಂಟಿನ್ ಬಾಂಡಿಂಗ್ ಎಂದು ಕರೆಯುತ್ತಾರೆ. ನಂತರ ದಂತ ಚಿಕಿತ್ಸೆಗಳು. ದಂತ ಹಿಂಜರಿತದಿಂದ ಬಯಲಾಗುವ ಹಲ್ಲು ಬೇರುಗಳನ್ನು ಮುಚ್ಚಲು ದಂತ ಶಸ್ತ್ರಚಿಕಿತ್ಸೆ ಮಾಡುತ್ತಾರೆ. ಇದನ್ನು ಗಮ್ ಗ್ರಾಫ್ಟಿಂಗ್ ಸರ್ಜರಿ ಎಂದು ಕರೆಯುತ್ತಾರೆ. ಕೊನೆಯದಾಗಿ ಹಲ್ಲು ಗರಗಸೆ, ಡೆಂಟಲ್ ಸೀಲೆನ್ಸ್. ಹಲ್ಲಿನ ಬೇರೂರಲ್ಲಿ ಇರುವ ಕಡಿಮೆ ಭಾಗಗಳನ್ನು ಮುಚ್ಚಲು ಬಳಸುವ ಒಂದು ಲೇಪ. ಇವಾಗ ನಾವು ಹಲ್ಲಿನ ಸೆನ್ಸಿಟಿವಿಟಿ ತಡೆಗಟ್ಟಲು ಮಾರ್ಗಗಳನ್ನು ತಿಳಿದುಕೊಳ್ಳೋಣ. ನಾವು ಮೃದುವಾದ ಬ್ರಷ್ ಬಳಸಬೇಕು ಮತ್ತು ಸರಿಯಾದ ಬ್ರಷಿಂಗ್ ತಂತ್ರಗಳನ್ನು ಅನುಸರಿಸಿಕೊಳ್ಳಬೇಕು. ಆಸಿಡ್ ಯುಕ್ತ ಆಹಾರ ಮತ್ತು ಕೊಳಸು ಪಾನುಗಳನ್ನು ತಗ್ಗಿಸಬೇಕು. ಫ್ಲೋರೈಡ್ ಟೂತ್ಪೇಸ್ಟ್ ಬಳಸುವುದು ಬಹುಮುಖ್ಯ. ಕನಿಷ್ಠ 6 ತಿಂಗಳಿಗೊಮ್ಮೆ ನಮ್ಮ ದಂತ ವೈದ್ಯರನ್ನು ಭೇಟಿ ಮಾಡುವುದು. ಧೂಮಪಾನ ಮತ್ತು ಮದ್ಯಪಾನದಿಂದ ನಾವು ದೂರವಿರಬೇಕು. ಇವಾಗ ಕೊನೆಯದಾಗಿ ನಿರ್ಣಯ. ಹಲ್ಲಿನ ಸೆನ್ಸಿಟಿವಿಟಿಯ ದಿನನಿತ್ಯದ ಜೀವನಕ್ಕೆ ತೊಂದರೆ ಉಂಟು ಮಾಡಬಹುದಾದ ಸಾಮಾನ್ಯ ಸಮಸ್ಯೆಯಾಗಿದೆ. ಸರಿಯಾದ ಹಲ್ಲು ಆರೈಕೆ, ಆರೋಗ್ಯಕರ ಆಹಾರ ಮತ್ತು ನಿಯಮಿತ ದಂತ ತಪಾಸಣೆಯ ಮೂಲಕ ಈ ಸಮಸ್ಯೆಯನ್ನು ತಡೆಯಬಹುದು. ಆದರೆ ತೀವ್ರ ನೋವು ಅಥವಾ ದೀರ್ಘಕಾಲೀನ ಸಮಸ್ಯೆ ಎದುರಾದಾಗ ದಯವಿಟ್ಟು ತಕ್ಷಣ ನಿಮ್ಮ ದಂತ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.